ನೋಡಿ, ಜೈಲಿನಲ್ಲಿರುವಂತಹ ದರ್ಶನ್ಗೆ ಇದೀಗ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇದೆ. ಸೊ ಹಾಗಾಗಿ ಮೌನಕ್ಕೆ ಜಾರಿದಾರೆ ದರ್ಶನ್ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೋರ್ಟ್ ಏನ್ ತೀರ್ಪು ಕೊಡುತ್ತೋ ಅನ್ನುವಂತಹ ಕ್ಷಣದ ಆತಂಕ ದರ್ಶನ್ಗೆ ಕಾಡ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇವತ್ತು ಮಾಫಿ ಬಿಗ್ ಡೇ. ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಅರ್ಜಿಯನ್ನ ಹಾಕಿದ್ದಾರೆ ಪ್ರದೋಷ್. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿರುವಂತಹ ಕೋರ್ಟ್ ದರ್ಶನ್ಗೆ ಮಾಫಿ ಸಂಕಷ್ಟ. ಇವತ್ತೇ ಕೋರ್ಟ್ನಿಂದ ಆದೇಶ ಹೊರಬೀಳುವ ಸಾಧ್ಯತೆ. ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಅರ್ಜಿಯನ್ನ ಹಾಕಿದ್ದಾರೆ ವಿನಯ್. ಸೊ ಕೆಲವೇ ಕ್ಷಣಗಳಲ್ಲಿ 59ನೇ ಸಿಸಿಎಚ್ ಕೋರ್ಟ್ನಿಂದ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಪ್ರದೋಷ್ನ ಮಾಫಿ ಸಾಕ್ಷಿ ಅಂತ ಹೇಳಿ ಕೋರ್ಟ್ ನಿರ್ಧಾರವನ್ನ ಮಾಡುತ್ತಾ ಅನ್ನುವಂತಹ ಕುತೂಹಲ ಸದ್ಯ ಹಾಗೆ ಮುಂದುವರಿತಾ ಇದೆ. ಮಾಫಿ ಸಾಕ್ಷಿಯನ್ನ ಕೋರಿ ಅರ್ಜಿಯನ್ನ ಹಾಕಿರುವಂತಹ ಪ್ರದೋಷ್ ಅರ್ಜಿ ಸಂಬಂಧ ವಿಚಾರಣೆ ಕೂಡ ಈಗಾಗಲೇ ನಡೆದಿದೆ. ವಾದವನ್ನ ಮಂಡಿಸಿ ಪ್ರದೋಷ್ನ ಮಾಫಿ ಸಾಕ್ಷಿಯಾಗಿಸೋದಕ್ಕೆ ಒಪ್ಪಿಗೆಯನ್ನ ನೀಡ್ತಾರಾ ಎಸ್ಪಿಪಿ ಅವರು. ಹಿಂದಿನ ವಿಚಾರಣೆಯಲ್ಲಿ ಖಡಕ್ ವಾದವನ್ನ ಕೂಡ ಮಂಡನೆ ಮಾಡಿದ್ರು. ಷರತ್ತುಬದ್ಧವಾಗಿ ಮಾಫಿ ಸಾಕ್ಷಿ ಮಾಡೋದಕ್ಕೆ ಅಭಿಪ್ರಾಯಗಳು ಕೂಡ ಬಂದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತು ಬೇರೆ ಆರೋಪಿಗಳ ಪರ ವಕೀಲರ ವಾದ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಈಗ ಆದೇಶವನ್ನ ಆಗಿದೆ ಈಗಾಗಲೇ. ಸೊ ಹಾಗಾಗಿ ಒಂದಷ್ಟು ಕುತೂಹಲಗಳು, ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಮಾಫಿ ಸಾಕ್ಷಿ ಆಯ್ಕೆ ಬಗ್ಗೆ ಮತ್ತೆ ದರ್ಶನ್ ಪರ ವಕೀಲರಿಂದ ಕೂಡ ವಾದ ನಡೆಯುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ ಸಿಗ್ತಾ ಇದೆ. ಮಾಫಿ ಸಾಕ್ಷಿಗೆ ಪ್ರತಿವಾದವನ್ನ ಮಾಡಲಿಕ್ಕಿರುವಂತಹ ಉಳಿದ ಆರೋಪಿಗಳ ಪರ ವಕೀಲರು. ಸೊ ಹಾಗಾಗಿ ಏನಾಗತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಇಲ್ಲಿ ಉಲ್ಬಣ ಆಗ್ತಾ ಇದೆ. ಇವತ್ತು ದರ್ಶನ್ಗೆ ಬಿಗ್ ಡೇ ಆಗತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ತನಗೆ ಈ ಕೊಲೆ ಪ್ರಕರಣದ ಸಂಪೂರ್ಣ ಘಟನೆ ಮತ್ತು ಭಾಗಿಯಾದವರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿ ಪ್ರದೋಷ್ ಅವರು ಅರ್ಜಿಯನ್ನ ಉಲ್ಲೇಖ ಮಾಡಿದ್ದಾರೆ. ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ತನ್ನ ಹೇಳಿಕೆಯು ಪ್ರಾಸಿಕ್ಯೂಷನ್ಗೆ ಸಹಾಯ ಆಗಲಿಕ್ಕಿದ್ದು ಮಾಫಿ ಸಾಕ್ಷಿಗೆ ಪರಿಗಣಿಸಿ ಅಂತ ಹೇಳಿ ಪ್ರದೋಷ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಏನ್ ತೀರ್ಪನ್ನ ಕೊಡಬಹುದು ಕೋರ್ಟ್ ಅನ್ನುವುದು ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ನೋಡಿ, ಆರಂಭಿಕವಾಗಿ ಕೊಲೆಯಾದಂತಹ ಸಂದರ್ಭದಲ್ಲಿಯೇ ಈ ರೀತಿಯಾಗಿ ಆಯ್ತು ಅಂತ ಹೇಳಿ ಒಪ್ಕೊಂಡಿರಬಹುದಾಗಿತ್ತು. ಬಟ್ ಆದ್ರೆ ದರ್ಶನ್ ಅವರು ನಾನು ಶೂಟೌಟ್ ಮಾಡ್ಕೊಂಡ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ಆ ಸಂದರ್ಭದಲ್ಲಿ ಹೆದರುಕೊಂಡಿದ್ದಾರೆ. 2 ವರ್ಷಗಳ ಕಾಲ ಬೇಕಾಯ್ತಾ ಪ್ರದೋಷ್ಗೆ ಈ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಮತ್ತೆ ಜೈಲಿನ ಒಳಗಡೆಯೂ ಕೂಡ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದೆ, ಅಂದ್ರೆ ಮಾನಸಿಕವಾಗಿ ನನ್ನ ಕಿರುಕುಳವನ್ನ ಕೊಡ್ಲಾಗ್ತಾ ಇತ್ತು ಅನ್ನುವಂತಹ ವಿಚಾರವನ್ನು ಕೂಡ ಇದೀಗ ಪ್ರದೋಷ್ ಹೇಳಿದ್ದಾರೆ. ಮತ್ತೆ ಆರಂಭಿಕ ಸಂದರ್ಭದಲ್ಲಿ ಕೊಲೆ ನಡೆಯುವಂತಹ ಸಂದರ್ಭದಲ್ಲಿ ಆತನನ್ನ ಯಾವ ರೀತಿಯಾಗಿ ಆತನಿಗೆ ಹಲ್ಲೆಯನ್ನ ಮಾಡಲಾಗಿತ್ತು, ಮತ್ತೆ ಪವಿತ್ರ ಗೌಡ ಕರೆತಂದಂತಹ ಸಂದರ್ಭದಲ್ಲಿ ಚಪ್ಪಲಿಂದ ಹೊಡಿ ಅಂತ ಹೇಳಿ ಹೊಡೆಸಿದ್ರಂತೆ ಖುದ್ದು ದರ್ಶನ್ ಅವರು. ಮತ್ತೆ ಯಾರ್ಯಾರಿಗೆ ಮೆಸೇಜ್ ಮಾಡಿದ ನೋಡು ಅಂತ ಹೇಳಿ ಆ ಮೆಸೇಜ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹಲ್ಲೆ ಮಾಡಿದ್ರಂತೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಬಟ್ ಏನಾಗತ್ತೆ, ತೀರ್ಪು ಏನ್ ಪ್ರಕಟ ಆಗಬಹುದು, ಕುತೂಹಲ ಹೆಚ್ಚಾಗ್ತಾ ಇದೆ. ಕಾದ್ ನೋಡೋಣ ಏನಾಗತ್ತೆ ಅಂತ ಹೇಳಿ.